ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಆಗಿ ಪೆಂಗ್ವಿನ್ ಓಡ್ತಾನೆ ಇದೆ. ಅದು ಸ್ನೇಹಿತರೆ, ಯೂಟ್ಯೂಬ್ ಶಾರ್ಟ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬಾಗಲಿ, ಟ್ವಿಟ್ಟರ್ ಆಗಲಿ, ಇನ್ನೂ ಅನೇಕ ಮಾಧ್ಯಮಗಳಲ್ಲಿ ಸಮೇತ ಈ ಪೆಂಗ್ವಿನ್ ವಿಡಿಯೋ ವೈರಲ್ ಆಗ್ತಾನೇ ಇದ್ದೇವೆ. ಅದು ಸ್ನೇಹಿತರೆ, ಇದು ಹೆಂಗೆ ಸ್ಟಾರ್ಟ್ ಆಯಿತು, ಯಾವಾಗ ಬಂತು, ಇದು ಯಾಕೆಲ್ಲ ಜನಗಳು ಇಷ್ಟು ಅಟ್ರಾಕ್ಟಿವ್ ಆಗಿಬಿಟ್ರು ಇದಕ್ಕೆ, ಇನ್ನು ಏನಿಂದ ಇದು ಇಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಲವು ಚರ್ಚೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಈ ಪೆಂಗ್ವಿನ್ ಬಗ್ಗೆ. ಆದರೆ ಇದನ್ನು ನಾವು ಡಿಟೇಲ್ ಆಗಿ ನೋಡೋಣ. ಇದು ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಬಂತು, ಯಾರು ಇದನ್ನು ಫುಟೇಜ್ ತೆಗೆದ್ರು, ಎಲ್ಲ ಡಿಟೇಲಾಗಿ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಇಂಥ ಡೈಲಿ ರಿಲೇಟೆಡ್ ಟಾಪಿಕ್ಗಳ ಮೇಲೆ ನಾವು ವೀಡಿಯೋ ಮಾಡ್ತಾ ಇರ್ತೀರಿ. ಅಂಥದ್ರ ವೀಡಿಯೋದಲ್ಲಿ ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇದು ಇವಾಗ ಪೆಂಗ್ವಿನ್ ವಿಡಿಯೋ ಇವಾಗ ಫುಲ್ಲು ಟ್ರೆಂಡಿಂಗ್ ಆಗ್ತಾ ಇದೆಯಾ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಅದು ಇನ್ನೊಂದು ಮೇನ್ ವಿಷಯ ಏನು ಗೊತ್ತಾ, ಅದು ಇವಾಗ ಸದ್ಯಕ್ಕೆ ತೆಗ್ದಿರೋ ವಿಡಿಯೋ ಅಲ್ಲ. ಅದು ಸುಮಾರು 2007ರಲ್ಲಿ, ಅಂದರೆ ಸುಮಾರು 20 ವರ್ಷದ ಹಿಂದೆ ತೆಗ್ದಿರೋ ವಿಡಿಯೋ. ಇದ್ರ ಮೊದಲು ನಾವು ಒಬ್ಬರ ವ್ಯಕ್ತಿಯನ್ನು ಜ್ಞಾಪನ ಮಾಡ್ಕೊಬೇಕು. ಅವರೇ ಎರ್ನಾರ್ ಎರ್ಸಾ ಸ್ನೇಹಿತರೆ. ಇವರು ಮೇಯ್ನಾಗಿ ಆ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಇಂಥ ವೈಲ್ಡ್ ಲೈಫ್ಗಳನ್ನೆಲ್ಲ ಒಂದು ಫುಟೇಜನ್ನು ತೆಗೆದುಬಿಟ್ಟು ಒಂದು ಡಾಕ್ಯುಮೆಂಟ್ರಿ ರೆಡಿ ಮಾಡಿದ್ದಾರೆ. ಅವರು ಆ ಡಾಕ್ಯುಮೆಂಟ್ರಿ ರೆಡಿ ಮಾಡೋತ್ನಾಗ ಒಂದು ಈ ಪೆಂಗ್ವಿನ್ ಕಾಣಿಸ್ತೈತೆ. ಎಲ್ಲ ಸರಿಸಮಾನವಾಗಿ ಎಲ್ಲ ಪೆಂಗ್ವಿನ್ಗಳೆಲ್ಲ ಒಂದೇ ಥರ ಇರ್ತವೆ. ಅದರಿಂದ ಅವು ತೆಗಿಯೋತ್ನಾಗ ಅದರಲ್ಲಿ ಒಂದು ಡಿಫ್ರೆಂಟಾಗಿ ಎಲ್ಲ ಒಂದು ಕಡೆ ಇದ್ದರೆ ಅದು ಸಪ್ರೇಟಾಗಿ ಮೌಂಟೇನ್ ಕಡೆ ಸ್ಟಾರ್ಟ್ ಮಾಡ್ತೈತೆ. ಒಂಥರ ಹಿಮಾಚಲ್ ಪ್ರದೇಶಗಳು ಎಲ್ಲ ದೂರ 60-70 ಕಿಲೋಮೀಟರ್ಸ್ ದೂರ ಇರ್ತೈತೆ. ಅದು ಆದ್ರೂ ಅದು ಹೋಗ್ತಾ ಇರ್ತೈತೆ, ಅದು ಹೋಗಿ ನೋಡ್ಕೊಂಡು ಹೋಗ್ತಾ ಇರ್ತೈತೆ. ಆದರೆ ಇಲ್ಲಿ ಮೇಯ್ನಾಗಿ ಇಲ್ಲಿ ಮೇನ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗೋಕ್ಕೆ ಸಿಂಗಲ್ ಹೋಗ್ತಾ ಇರ್ತದಲ್ಲ, ಇಲ್ಲಿ ಟ್ರೆಂಡಿಂಗ್ ಆಯಿತು. ಅದು ಯಾಕೆ ಟ್ರೆಂಡಿಂಗ್ ಆಯ್ತು ಅಂತ ಹೇಳಿದ್ರೆ, ಅದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೀವನದಲ್ಲಿ ಕೆಲವು ಅಂಶಗಳನ್ನು ಅಳವಡಿಸ್ಕೊಳ್ಬೇಕು. ಅಂದರೆ ಸಿಂಗಲ್ ಲೈಫಾಗಿ ಎಲ್ಲರೂ ಕುರಿಗಳ ಥರ ಹೋಗ್ಕೊಡ್ದು, ಸಿಂಗಲ್ ಲೈಫಾಗಿ ನಮ್ಮ ಗೋಲ್ನ ನಾವು ಅಚೀವ್ ಮಾಡ್ಕೊಬೇಕು. ಒಂಥರ ಸಿಂಗಲ್ ಲೈಫು ಒಂಥರ ಬೆಟ್ರ್ ಇರ್ತೈತೆ ಅಂತ ಒಬ್ಬೊಬ್ಬರು ಒಂದೊಂದು ಥರ ಅನ್ಕೊತಾವ್ರೆ. ಮತ್ತು ಇನ್ನೊಬ್ಬರು ನಮ್ಮ ಗೋಲ್ ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಗೋರಿ ಸಾಧನೆ ಮಾಡೋ ಗಂಟ ಬಿಡಬಾರ್ದು ಅಂತ. ಇಲ್ಲಿ ಯಾಕೆ ಈ ಸಾಧನೆ ಬಗ್ಗೆ ಎಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರೆ, ನಾವು ಈ ಪೆಂಗ್ವಿನ್ಗೆ ಅದಕ್ಕೆ ಮೋಸ್ಟ್ಲಿ ಗೊತ್ತು, ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗ್ತೈತೆ ಇಲ್ಲ ಅಂತ ಅದು ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದಕ್ಕೆ ಆ ಸೈಡ್ ಹೋಗಿದ್ರೆ ಊಟ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ಈ ಒಂಥರ ಪ್ಲೇಸ್, ಈ ಅಂಟಾರ್ಟಿಕ್ ಪ್ಲೇಸ್ ಇರ್ತೈತಲ್ಲ, ಆ ಸೈಡ್ ಈ ಡಾಕ್ಯುಮೆಂಟ್ರಿ ರೆಡಿ ಮಾಡಿರೋದು. ಅದರಿಂದ ಅದು ಹೋಗೋ ಡೈರೆಕ್ಷನಲ್ಲಿ ಊಟ ನೀರು ಏನೂ ಸಿಕ್ಕಲ್ಲ, ಅದು ಬದುಕ್ತೈತೆ ಅನ್ನೋ ಚಾನ್ಸು ಸಮೇತ ಅದು ಗೊತ್ತಿತ್ತೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಸ್ನೇಹಿತರೆ. ಒಟ್ನಾಗ ಆ ಡೈರೆಕ್ಷನಾಗ ಹೋಯ್ತು. ಎಲ್ಲ ಪೆಂಗ್ವಿನ್ಗಳು ಎಲ್ಲ ಬೇರೆ ಸೈಡ್ ಬರ್ತವೆ. ಇವ್ರು ಇರ್ತಾರಲ್ಲ ಡಾಕ್ಯುಮೆಂಟ್ರಿ ಪ್ರಿಪೇರ್ ಮಾಡೋದು, ಅವ್ರು ನೋಡ್ತಾರೆ, ಎತ್ಕೊಂಬಂದು ಆ ಗುಂಪಲ್ಲೇ ಸೇರಿಸ್ತಾರೆ. ತಿರ್ಗಾ ಹತ್ತ ಮೌಂಟೇನ್ ಕಡೆ ನೋಡೋದು, ತಿರ್ಗಾ ಈ ಪೆಂಗ್ವಿನ್ಗಳೆಲ್ಲ ಗುಂಪಿರ್ತಾವಲ್ಲ ನೀರಿರೋ ಪ್ರದೇಶ, ಇದು ನೋಡೋದು ನೋಡ್ಬಿಟ್ಟು ತಿರ್ಗಾ ಮೌಂಟೇನ್ ಸೈಡೆ ಇವಾಗ ಒಂದ್ಸತಿ ಎತ್ಕೊಂಡೋಗಿ ಬಂದುಬಿಡ್ತಾರೆ. ತಿರ್ಗಾ ಅದೇ ಸೈಡ್ ಮಾಡ್ತೈತೆ. ಅವರು ಡಿಸೈಡ್ ಮಾಡಾಕ್ತಾರೆ ಅದು ಇಂಡಿವಿಜುವಲ್ ಆಗಿರಬೇಕು ಅಂತ, ಅದೇನೋ ಬೇರೆ ಸೈಡ್ ಹೋಗ್ತೈತೆ ಅಂತ ಅವರು ಬಿಟ್ಬಿಡ್ತಾರೆ. ಅವರು ಮೇನ್ ಇದು ಬಿಟ್ಬಿಡ್ತಾರೆ. ಇವಾಗ ನಾವು ಅದೆಷ್ಟು ದೂರ ಹೋಗ್ಬೇಕಾದ್ರೆ ನಮ್ಮ ಮನುಷ್ಯನ ಇವಾಗ ಊಟ ನೀರು ಇಲ್ದಿರೆ, ಮೋಸ್ಟ್ಲಿ ನೀರು ಇಲ್ದಿರೇ ಒಂದು ಅಷ್ಟು ದಿನ ಬದುಕ್ಬೋದು, ಊಟ ಇಲ್ದಿರೋ ಅಷ್ಟು ದಿನ ಬದುಕ್ಬೋದು. ಮೋಸ್ಟ್ಲಿ ನಮ್ಮ ಫ್ಯಾಟು ಇರ್ತೈತಲ್ಲ, ಅದು ಕರಗೋ ಗಂಟ ನಾವು ಇರ್ಬೋದು. ಈ ಪೆಂಗ್ವಿನೂ ಅಷ್ಟೇ, ಅದು ಊಟ ಇಲ್ದಿರ ನೀರು ಇಲ್ದಿರ ಪಾಪ ಅದು ಒಂದೇ ಡೈರೆಕ್ಷನಲ್ಲಿ ಹೋಗಿ ಲಾಸ್ಟ್ ಅದು ಫ್ಯಾಟ್ ಕರ್ಗೋಗಿ ಸತ್ತೋಗೋ ಮೂಮೆಂಟಲ್ಲಿ ಸಮೇತ ಅದು ಅದೇ ಡೈರೆಕ್ಷನ್ ಹೋಗಿದೆ. ಫುಲ್ಲು ಸ್ಟೇಟಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದೆಲ್ಲಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಈ ವಿಡಿಯೋ. ಅದು ಒಂದೇ ಸೈಡ್ ಹೊಲ್ಟೈತೆ, ಲಾಸ್ಟ್ಗೆ ಅದು ಸತ್ತೋತೈತೆ. ಆ ಡೈರೆಕ್ಷನ್ ಅದು ರೀಚ್ ಮೌಂಟೇನ್ ಸೈಡ್ ಅದು ಸಿಂಗಲ್ ಆಗಿ ಹ್ಯಾಪಿಯಾಗಿ ಇರಬೇಕು ಅನ್ಕೊಂತೈತೇನೋ. ಇನ್ನೊಂದು ಆ ಡಾಕ್ಯುಮೆಂಟ್ರಿ ನಾವು ನೋಡೋಣ, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು. ಆ ಸಿಂಗಲ್ ಲೈಫ್ ಅನ್ಕೊಂತಾಯಿತು, ಇನ್ನು ಬೇರೆ ಜನ ರೀತಿಯಲ್ಲಿ ಅನ್ಕೊಂತವ್ರೆ ಅಂತ ಅನ್ನೋದು ಅದು ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು. ಅವ್ರು ಡಾಕ್ಯುಮೆಂಟ್ರಿ ಅವ್ರು ಏನು ಬರ್ದಾರೆ, ಯಾಕೆ ಅದು ಹೋಯ್ತು ಅಂತ ಹೇಳಿದ್ರೆ, ಅದಕ್ಕೆ ಮೈಂಡ್ ಏನೋ ಡಿಸ್ಟ್ರಾಕ್ಷನ್ ಆಗಿ ಮೌಂಟೇನ್ ಇರೋ ಸೈಡ್ ನೀರು ಕಾಣಿಸಿ, ನೀರಿರೋ ಸೈಡ್ ಮೌಂಟೇನ್ ಆಪೋಸಿಟ್ ಡೈರೆಕ್ಷನ್ ಕಾಣಿಸ್ತು ಹೋಗ್ತಾ ಇರ್ಬೋದೇನೋ ಅಂತ ಡಾಕ್ಯುಮೆಂಟ್ರಿ ಪ್ರಿಪೇರ್ ಆಗಿ ಐತೆ ಅಂತ ಅವ್ರು ಹೇಳ್ತಾವ್ರೆ. ಅಂದರೆ ಎಕ್ಸಾಂಪಲ್ ಅದಕ್ಕೆ ಪಾಪ ಮೌಂಟೇನ್ ಇರೋ ಸೈಡ್ ನೀರು ಕಾಣಿಸ್ತೈತೇನೋ ಅಂತ ಅವರು ಆ ಆ್ಯಂಗಲಲ್ಲಿ ಬರೆದಿದ್ದಾರೆ ಆ ಮೌಂಟೇನ್ ಅವರು. ಇದರಿಂದ ಸ್ನೇಹಿತರೆ, ಅದರಿಂದ ಅದು ಆ ರೀತಿ ಹೋಗ್ತೈತೆ. ಅದು ಈ ಇತ್ತೀಚಿನ ದಿನಗಳಲ್ಲಿ ಬಂದ ವಿಡಿಯೋ ಅಲ್ಲ, ಅದು ಸುಮಾರು 20 ವರ್ಷ ಹಿಂದೆ ತೆಗೆದಿರೋ ವಿಡಿಯೋ. ಅದು ಇವಾಗ ಫುಲ್ಲು ಟ್ರೆಂಡಿಂಗ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದೆಲ್ಲರಿಗೂ ಗೊತ್ತಿರೋದೆ. ಆ ಪೆಂಗ್ವಿನ್ ಅದು ಪಾಪ ಲಾಸ್ಟ್ಗೆ ಅದು ಹೋಗಿ ಸುಮಾರು 60-70 ಕಿಲೋಮೀಟ್ರ್ ಹೋಗೈತಂತೆ. ಅದು ಅಷ್ಟು ಸುಲಭ ಅಲ್ಲ, ಅದು ಚಿಕ್ಕ ಇರ್ತವೆ, ಅಷ್ಟು ದೊಡ್ಡ ಹೆಜ್ಜೆಗಳು ಅಲ್ಲ. ಚಿಕ್ಕ ನೋಡಿಕೊಂಡು ಸರ್ವೈವಲ್ ಆಗಿ ಪಾಪ ಅದು 70 ಕಿಲೋಮೀಟ್ರ್ ಅದು ಊಟ ನೀರು ಏನೇ ಇಲ್ದಿರೆ ಲಾಸ್ಟ್ಗೆ ಅದು ಸತ್ತೋಗಿದೆ.
ಇಲ್ಲಿ ಮೇನ್ ಏನಾಗಿದೆ ಗೊತ್ತಾ, ನಮ್ಮ ಜನಕ್ಕೆ ನಮ್ಮ ಗುರಿ ಸಾಧನೆ ಮಾಡಬೇಕು, ಎಷ್ಟು ಕಷ್ಟಗಳು ಮಾಡಬೇಕು, ನಾವು ಎಷ್ಟು ಇದು ಬಂದ್ರೂ ಒಂದೇ ಡೈರೆಕ್ಷನಾಗಿ ನಡಿಬೇಕು, ಯಾರು ಬಂದರೂ ನಾವು ತಲೆ ಕೆಡಿಸ್ಕೊಬೋದು, ಅದು ಸಿಂಗಲಾಗಿ ಹೋಗ್ತಾ ಇತ್ತಲ್ಲ. ಇವರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅನ್ಕೊಂತಾ ಇರೋದು. ಇದು ನಮ್ಮ ಜೀವನಕ್ಕೆ ಪಾಠ ಕಲಿಸ್ತಾ ಇದೆ ಅಂತ ಒಂದಷ್ಟು ಜನ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರ ಥರ ಅನ್ಕೊಂತಾನೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಿಂದ ತುಂಬ ವೈರಲ್ ಆಗ್ತಾ ಇದೆ. ಮೇನ್ ಇದು ಎನ್ಸ್ ಅವರಲ್ಲ, ಅವರು ಡಾಕ್ಯುಮೆಂಟ್ ಸೇರಿ ಪ್ರಿಪೇರ್ ಮಾಡಿರೋದು ವಿಡಿಯೋ ಇದು. ಅವರು ಅವಾಗೂ ಹೇಳಿದ್ದಾರೆ. ಆಮೇಲೆ ಇದಾದಮೇಲೆ ಇನ್ನೂ ಕೆಲವು ಮಾಧ್ಯಮಗಳೆಲ್ಲ ಆಡತ್ತೆ. ಮತ್ತು DJ ಅವರು ಹೇಳಿದಾರಲ್ಲ, ಡೊನಾಲ್ಡ್ ಟ್ರಂಪ್ ಅವರು ಸಮೇತ ಕ್ಲಿಪ್ ಅದ್ರ ಪಕ್ಕದಾಗೆ ಇಮೇಜು ಗ್ರೀನ್ ಲ್ಯಾಂಡ್ ಸೈಡು ಅವರು ನಡ್ಕೊಂಡು ಹೋಗ್ತಾ ಇರೋ ಥರ ಅವರು ಸಮೇತ ಇಮೇಜು ಕ್ಲಿಪ್ ಎಲ್ಲ ಹಾಕಿದ್ದಾರೆ. ಅದರಿಂದ ಟ್ರೋಲ್ಗಳೆಲ್ಲ ನಡೀತಾವೆ. ಅದಕ್ಕೂ ಇದಕ್ಕೆ ಸಂಬಂಧ ಏನು, ಅದೆಲ್ಲ ಅದು ಇದು ಅದೆಲ್ಲ ಸೆಕೆಂಡ್ರಿ ಸ್ನೇಹಿತರೆ. ಆದರೆ ಒಟ್ಟಾಗಿ ನಾವು ಇವಾಗ ಈ ಸ್ಟೋರಿ ಎಲ್ಲ ಬಂದಿತ್ತಲ್ಲ ನೋಡಿ, ಇದೇ ಮೇನ್ ಸ್ಟೋರಿ. ಅದು ಇವಾಗಿನ ಕ್ಲಿಪ್ ಅಲ್ಲ, 2007 ತೆಗೆದಿರೋದ್ರೆ 20 ವರ್ಷ ಹಿಂದೆ ಅವರು ಡಾಕ್ಯುಮೆಂಟ್ ಪ್ರಿಪರೇಷನ್ ಮಾಡಿದ್ದು. ಅವ್ರು ಹೇಳೋ ಪ್ರಕಾರ ಅದಕ್ಕೆ ಮೈಂಡು ಡಿಸ್ಟರ್ಬ್ ಆಗಿ ಮೌಂಟೇನ್ ನೀರೋ ಕಡೆ ನೀರು ಥರ ಕಾಣಿಸಿ, ನೀರಿರೋ ಕಡೆ ಮೌಂಟೇನ್ ಕಾಣಿಸಿ, ಅದರಿಂದ ಅದು ಆ ಸೈಡ್ ನಡ್ಕೊಂಡು ಹೋಗ್ತಾ ಇದೆ. ಅದು ಎತ್ಕೊಂಬಂದು ಬಿಟ್ಟರೆ ಗುಂಪಲ್ಲಿ ಸಮೇತ ಇರ್ತಾ ಇಲ್ಲ, ಅದೇನೋ ಸಿಂಗಲ್ಗೆ ಇರಬೇಕು ಅಂದ್ಕೊಂಡು ಹೋಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಇಷ್ಟವಾದ ಐತೇನೋ ಆ ಮೌಂಟೇನ್ ಸೈಡು ಸಿಂಗಲಾಗಿ ಇರೋಕ್ಕೆ ಇಷ್ಟಪಡ್ತಾ ಇತ್ತೇನೋ ಅಂದ್ಬಿಟ್ಟು ಕೆಲವ್ರು ಅಂದ್ಕೊಂಡಿದ್ದು. ಒಟ್ನಾಗ ಅದು ಫ್ಯಾಕ್ಟ್ ಬಂತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲನ್ನು ನೀವು ಯಾರು ಹೊಸ ಮಾಡ್ತಾರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.